ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪನವರಿಗೆ ಕಾಂಗ್ರೆಸ್ನಲ್ಲಿ ಎಂಎಲ್ಸಿ ಅವಕಾಶ. 2028ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಜೀವ್ ಗೌಡರೇ ಸ್ಪರ್ಧೆಗೆ ಸಜ್ಜು. ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಆತ್ಮವಿಶ್ವಾಸ. ಈಗ ನೀವು ಕೇಳಿದ ಕ್ವಶನ್ಗೆ ಹೇಳ್ತಿದ್ದೀನಿ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಪುಟ್ಟು ಆಂಜನಪ್ಪನವ್ರು ಹೋದ ಸಾರಿ ರೆಬಲ್ ಆಗಿದ್ದರು, ಅವರು ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಿದರು. ಈ ಸಾರಿ ಅವ್ರನ್ನೂ ಕೂಡ MP ಚುನಾವಣೆಯಲ್ಲಿ ಜೊತೆಲಿ ಕರ್ಕೊಂಡ್ವಿ, ಒಟ್ಟಿಗೆ ಅವರು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು, ಕರ್ಕೊಂಡಿದ್ದೀವಿ. ಹಂಗಾಗಿ ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಫಸ್ಟಲ್ಲಿ ವೇದಿಕೆ ಮೇಲೆ ಕೂಡ ನನ್ನ ಹೆಸರೇ ಹೇಳಿದ್ರು. ಆಮೇಲೆ ವಿಚಾರ ಕೂಡ ನಮ್ಮ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಅವರು ಹೇಳಿದರು. ಪುಟ್ಟು ಆಂಜನಪ್ಪ ಕೂಡ ನಮಗೆ ಸಹಾಯ ಮಾಡಿದ್ರು, ಅವ್ರನ್ನೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಹಂಗಾಗಿ ನನ್ನ ಹತ್ರ ಕೂಡ ಕ್ಲಿಯರಾಗಿ ಹೇಳಿದ್ದಾರೆ. ನಮ್ಮ ಒಂದು ಒಳ್ಳೆಯ ಅವಕಾಶಗಳು ಅಂದರೆ ನಮ್ಮ ಪಕ್ಷದಲ್ಲಿ MLCಗಳಿರ್ತವೆ, ಪಕ್ಷದ ಅಧ್ಯಕ್ಷರುಗಳು ಏನೋ ಬೋರ್ಡ್ ಚೇರ್ಮನ್ಸ್ ಇರ್ತವೆ, ಅಂಥವ್ರಲ್ಲಿ ಖಂಡಿತ ಯಾವುದ್ರಲ್ಲಿ ಅಕಾಮಿಡೇಟ್ ಅವ್ರು ಮಾಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಕೂಡ ಅವ್ರಿಗೆ ಒಂದು ಪಕ್ಷದಲ್ಲಿ ಒಳ್ಳೆ ಒಂದು ಬೋರ್ಡ್ ಚೇರ್ಮನ್ ಇರ್ಬೋದು, MLC ಆಗ್ಬೋದು, ಅಂಥದಕ್ಕೆ ಏನಾದ್ರು ಅನುಕೂಲ ಬೇಕು ಅಂದರೆ ಪುಟ್ಟು ಆಂಜನಪ್ಪನವ್ರಿಗೆ ನಾನು ಕೂಡ DK ಅಣ್ಣವ್ರಿಗೆ ಹೇಳಿದ್ದೀನಿ, DK ಶಿವಕುಮಾರ್ ಅವ್ರಿಗೆ ಖಂಡಿತ ಮಾಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ. ಪುಟ್ಟು ಆಂಜನಪ್ಪ ಅವ್ರಿಗೂ ಕೂಡ ಕೆಲಸ ಮಾಡೋಕ್ಕೆ ಹೇಳಿದ್ರು, ಮಾಡ್ತಾಯಿದ್ದಾರೆ. ಹೆಂಗೆ ಅಂತಂದಾಗ ಅವ್ರು ಹೇಳಿದ್ದಾರೆ, ಮುಂದೆ ನಮ್ಮ ಪಕ್ಷದಲ್ಲಿ ಖಂಡಿತ ಅವ್ರಿಗೆ ಅವಕಾಶ ಮಾಡಿಕೊಡೋಣ. ಈ ಸಾರಿ ಏನಿದೆಯೋ 2028ಕ್ಕೆ ನೀನೇ ಅಭ್ಯರ್ಥಿ, ಖಂಡಿತ ನಿನಗೆ ಟಿಕೆಟ್ ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನಾನು ಚುನಾವಣೆಯಲ್ಲಿ ಕೆಲಸ ಮಾಡೋಕ್ಕೆ ನಾನು ಡೈರೆಕ್ಷನ್ಸು ಕೊಟ್ಟಿದ್ದಾರೆ. ಪುಟ್ಟು ಆಂಜನಪ್ಪನವ್ರು ಬಂದಿದ್ದಾರೆ, ಅವ್ರನ್ನ ಬಂದು ನಮಗೆ ಸಪೋರ್ಟ್ ಮಾಡಿದ್ದಾರೆ. MP ಚುನಾವಣೆಯಲ್ಲೂ ಖಂಡಿತ MLA ಎಲೆಕ್ಷನ್ಗೂ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಪಕ್ಷಕ್ಕೆ ಸೇರಿದ್ದಾರೆ ಮತ್ತು ಅವ್ರು ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡೋಂಥ ಒಂದು ಖಂಡಿತ ಅವಕಾಶ ಇರೋದಿಲ್ಲ. ಯಾಕಂತಂದರೆ ಅವರು ಪಕ್ಷಕ್ಕೆ ಬಂದು ಮತ್ತೆ ಹಿಂದೆ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಅವರು ಒಟ್ಟಿಗೆ ಇರ್ತಾರೆ. ಅವ್ರು ಖಂಡಿತ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆ ಸ್ಥಾನಮಾನಗಳನ್ನ ಕೊಡುವಂಥ ಕೆಲಸ ಪಕ್ಷದ ಅಧ್ಯಕ್ಷರು ಮಾಡ್ತಾರೆ. ನಾನು ಕೂಡ ಅವ್ರ ಒಟ್ಟಿಗೆ ಇದ್ದು ಅವರಿಗೆ ಒಳ್ಳೆ ಅವಕಾಶಗಳನ್ನ ಕಲ್ಪಿಸ್ಕೊಡೋದಕ್ಕೆ ನಾನು ಕೂಡ ಸಪೋರ್ಟ್ ಆಗಿರ್ತೀನಿ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮದಲ್ಲಿ ಶ್ರೀ ಮಳ್ಳೂರಾಂಬ ದೇವಿಯ ಬ್ರಹ್ಮ ರಥೋತ್ಸವವು ಭಕ್ತರ ಮಹಾ ಸಮಾಗಮದ ನಡುವೆ ಅದ್ದೂರಿಯಾಗಿ ನೆರವೇರಿತು. ತಾಯಿಯ ರಥವನ್ನು ಶ್ರದ್ಧಾ ಭಕ್ತಿಯಿಂದ ಎಳೆದ ಭಕ್ತರು, ಜೊತೆಗೆ ಕೆಪಿಸಿಸಿ ಸಂಯೋಜಕ ಮತ್ತು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಕೂಡ ಭಾಗವಹಿಸಿ ತಾಯಿಯ ದಿವ್ಯ ಸಾನ್ನಿಧ್ಯದಲ್ಲಿ ವಿವಿಧ ಕೋರಿಕೆಗಳನ್ನು ಸಲ್ಲಿಸಿದರು. ರೈತರು, ಭಕ್ತರು ಹಾಗೂ ಸ್ಥಳೀಯ ಮುಖಂಡರೊಂದಿಗೆ ಮಾತನಾಡಿದ ಅವರು, ಮಳ್ಳೂರಾಂಬ ಕೃಪೆಯಿಂದ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ, ರೈತರ ಸಮೃದ್ಧಿ ಮತ್ತು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಪ್ರಾರ್ಥನೆ ಸಲ್ಲಿಸಿದರು. ತಾಯಿ ಮಳ್ಳೂರಾಂಬ ದಿವ್ಯ ಅನುಗ್ರಹದಿಂದ ಕ್ಷೇತ್ರದ ಜನರಿಗೆ ಉತ್ತಮ ಮಳೆಯಾಗಲಿ, ಉತ್ತಮ ಬೆಳೆ ಸಿಗಲಿ, ಗ್ರಾಮದ ಆರ್ಥಿಕ ಚಟುವಟಿಕೆಗಳು ಮತ್ತಷ್ಟು ಬಲವಾಗಲಿ ಮತ್ತು ಜೀವನ ಮಟ್ಟ ಸುಧಾರಿಸಲಿ ಎಂದು ತಿಳಿಸಿದ ಅವರು, ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶಗಳು ವಿಸ್ತರಿಸಲಿ, ಸಮಾಜದ ಎಲ್ಲ ವರ್ಗದ ಜನರಿಗೆ ಆರೋಗ್ಯ, ದೀರ್ಘಾಯುಷ್ಯ ಹಾಗೂ ನೆಮ್ಮದಿ ದೊರಕಲಿ ಎಂದು ಪ್ರಾರ್ಥಿಸಿದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರವು ಅಭಿವೃದ್ಧಿಯ ಮಾರ್ಗದಲ್ಲಿ ಇನ್ನಷ್ಟು ವೇಗವಾಗಿ ಸಾಗಲಿ ಎಂಬ ಆಶಯ ವ್ಯಕ್ತಪಡಿಸಿದರು. ಮುಂದಿನ ವರ್ಷವೂ ಇದೇ ರೀತಿಯಾಗಿ ಬಾಳೆಹಣ್ಣು ಅರ್ಪಣೆ ಮೂಲಕ ತಾಯಿಗೆ ತಮ್ಮ ಕೋರಿಕೆಗಳನ್ನು ಸಲ್ಲಿಸುವುದಾಗಿ ಹೇಳಿದರು. ಇನ್ನು ಭಕ್ತರ ಕೋರಿಕೆಗಳೆಲ್ಲ ಮಳ್ಳೂರಾಂಬ ದೇವಿಯ ಆಶೀರ್ವಾದದಿಂದ ಈಡೇರಲಿ ಎಂದು ಹಾರೈಸಿದರು. ಇನ್ನು ಕಾರ್ಯಕ್ರಮದ ನಂತರ ಪತ್ರಕರ್ತರೊಂದಿಗೆ ಮಾತನಾಡಿದ ರಾಜೀವ್ ಗೌಡ ಅವರು ಹಲವು ರಾಜಕೀಯ ಪ್ರಶ್ನೆಗಳಿಗೆ ಸ್ಪಷ್ಟನೆ ನೀಡಿದರು. ಹಿಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ವಿರೋಧವಾಗಿ ಸ್ಪರ್ಧಿಸಿದ್ದ ಪುಟ್ಟು ಆಂಜನಪ್ಪ ಈಗ ಪಕ್ಷ ಸೇರಿರುವ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಪುಟ್ಟು ಆಂಜನಪ್ಪ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ನೀಡಿ ಒಟ್ಟಿಗೆ ಕೆಲಸ ಮಾಡಿರುವ ಕಾರಣ ಅವರ ನಿಷ್ಠೆಯನ್ನು ಪಕ್ಷದ ಹಿರಿಯ ನಾಯಕರು ಗುರುತಿಸಿದ್ದಾರೆ ಎಂದು ಹೇಳಿದರು. ಅವರ ಹೆಸರನ್ನು DCM DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯ ವೇದಿಕೆಯಲ್ಲಿ ಪ್ರಸ್ತಾಪಿಸಿರುವುದು ಅದರ ಸೂಚನೆ ಎಂಬುದಾಗಿ ಹೇಳಿದರು. ಈಗ ಅವರ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿರುವುದರಿಂದ ಬೋರ್ಡ್ ಚೇರ್ಮನ್ ಸ್ಥಾನವಾಗಲಿ, MLC ಸ್ಥಾನವಾಗಲಿ ಪಕ್ಷದಲ್ಲಿ ಸೂಕ್ತ ಅವಕಾಶ ಒದಗಿಸಲು ಉನ್ನತ ನಾಯಕರು ಸೂಚನೆ ನೀಡಿದ್ದಾರೆ ಎಂದು ವಿವರಿಸಿದರು. 2028ರ ವಿಧಾನಸಭೆ ಚುನಾವಣೆಗೆ ಸಂಬಂಧಿಸಿದಂತೆ ಮಾತನಾಡಿದ ಅವರು, ಡಿಜಿಟಲ್ ಸದಸ್ಯತ್ವದಲ್ಲಿ ಶಿಡ್ಲಘಟ್ಟ ಕ್ಷೇತ್ರವನ್ನು ರಾಜ್ಯ ಮಟ್ಟದಲ್ಲಿ 2ನೇ ಸ್ಥಾನ ತಂದ ಸಾಧನೆಗೆ ರಾಹುಲ್ ಗಾಂಧಿ ಸ್ವತಃ ಮೆಚ್ಚುಗೆ ವ್ಯಕ್ತಪಡಿಸಿ ಮುಂದಿನ ಚುನಾವಣೆಯಲ್ಲಿ ಶಿಡ್ಲಘಟ್ಟದಿಂದ B ಫಾರಂ ತಮ್ಮದೇ ಎಂದು ಭರವಸೆ ನೀಡಿರುವುದನ್ನು ಅವರು ಸ್ಮರಿಸಿದರು. CM DCM ಕೂಡ ತಮ್ಮ ಕೆಲಸಗಳನ್ನು ಮೆಚ್ಚಿ 2028ರ ಚುನಾವಣೆಯನ್ನು ರಾಜೀವ್ ಗೌಡ ಅವರ ನೇತೃತ್ವದಲ್ಲಿ ಎದುರಿಸಲು ಸೂಚನೆ ನೀಡಿರುವುದಾಗಿ ತಿಳಿಸಿದರು. ಮುಂದಿನ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ನಗರಸಭೆ, ಡೈರಿ ಸೇರಿದಂತೆ ಬರುವ ಎಲ್ಲ ಚುನಾವಣೆಯನ್ನು ಸಂಘಟಿತ ಶಕ್ತಿಯಿಂದ ನನ್ನ ನೇತೃತ್ವದಲ್ಲಿ ಎದುರಿಸಲು ಪಕ್ಷ ಹಸಿರು ನಿಶಾನೆ ತೋರಿಸಿದೆ ಎಂದು ಹೇಳಿದರು. 2028ರ ಚುನಾವಣೆಯಲ್ಲಿ ಪುಟ್ಟು ಆಂಜನಪ್ಪ ಕಾಂಗ್ರೆಸ್ ಅಭ್ಯರ್ಥಿ ಜೊತೆ ಸೇರಿ ಕೆಲಸ ಮಾಡಿದರೆ
ಕೆಲವು ವರ್ಷ ಪಕ್ಷದಲ್ಲಿ ಇದ್ದು ಸೇವೆ ಸಲ್ಲಿಸಿ 2028ರ ಬಳಿಕ ಬರುವ ಚುನಾವಣೆಗೆ ಅಗತ್ಯವಿದ್ದಲ್ಲಿ ತಾನೇ ತ್ಯಾಗಕ್ಕೂ ಸಿದ್ಧ ಎಂದು ಸಂದೇಶ ಹಂಚಿಕೊಂಡರು. ಪಕ್ಷದಲ್ಲಿ ಎಲ್ಲ ಮುಖಂಡರು, ಕಾರ್ಯಕರ್ತರು, ಮಾಜಿ ಸದಸ್ಯರು, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಸದಸ್ಯರು ಒಗ್ಗಟ್ಟಿನಿಂದ ಒಂದೇ ಕುಟುಂಬದಂತೆ ಕೆಲಸ ಮಾಡುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ಕಾಂಗ್ರೆಸ್ ಪಕ್ಷಕ್ಕೆ ಪುಟ್ಟವಂಜನಪ್ಪನವ್ರು ಹೋದ ಸಾರಿ ರೆಬಲ್ ಆಗಿದ್ದರು, ಅವ್ರು ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಿದರು. ಈ ಸಾರಿ ಅವ್ರನ್ನೂ ಕೂಡ MP ಚುನಾವಣೆಯಲ್ಲಿ ಜೊತೆಲಿ ಕರ್ಕೊಂಡ್ವಿ, ಒಟ್ಟಿಗೆ ಅವರು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು, ಕರ್ಕೊಂಡಿದ್ದೀವಿ. ಹಂಗಾಗಿ ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಫಸ್ಟಲ್ಲಿ ವೇದಿಕೆ ಮೇಲೆ ಕೂಡ ನನ್ನ ಹೆಸರೇ ಹೇಳಿದ್ರು. ಆಮೇಲೆ ವಿಚಾರ ಕೂಡ ನಮ್ಮ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಅವರು ಹೇಳಿದರು. ಪುಟ್ಟವಂಜನಪ್ಪ ಕೂಡ ನಮಗೆ ಸಹಾಯ ಮಾಡಿದ್ರು, ಅವ್ರನ್ನೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಹಂಗಾಗಿ ನನ್ನ ಹತ್ರ ಕೂಡ ಕ್ಲಿಯರಾಗಿ ಹೇಳಿದ್ದಾರೆ. ನಮ್ಮ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಅವರಾಗಲಿ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಾಗಲಿ, ಪಕ್ಷಕ್ಕೆ ನಮ್ಮ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ JDS ಅವರಿರಲಿ, ಇಂಡಿಪೆಂಡೆಂಟ್ ಆಗಿರೋರಿರಲಿ, BJP ಅವರಿರಲಿ, ಯಾವುದೇ ಪಕ್ಷದಲ್ಲಿ ಇದ್ದವರಾಗಲಿ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೀವಿ, ಸೇರ್ಪಡೆ ಆಗ್ತೀವಿ, ಕಾಂಗ್ರೆಸ್ ಪಕ್ಷದ ಒಂದು ಪಕ್ಷ ಸಿದ್ಧಾಂತಗಳನ್ನ ಒಪ್ಪಿ ನಾವು ಕೆಲಸ ಮಾಡ್ತೀವಿ ಅನ್ನೋದಾದರೆ ಖಂಡಿತ ಎಲ್ರಿಗೂ ನಾವು ಇನ್ವೈಟ್ ಮಾಡ್ತೀವಿ. ಹಂಗಾಗಿ ಅವರು ಕೂಡ ಇಲ್ಲಿ ಸೇರ್ಪಡೆ ಆಗಿದ್ದಾರೆ. ಅವರು ಖಂಡಿತ ಒಂದು ಒಳ್ಳೆಯ ಅವಕಾಶಗಳು ಅಂದರೆ ನಮ್ಮ ಪಕ್ಷದಲ್ಲಿ MLCಗಳಿರ್ತವೆ, ಪಕ್ಷದ ಅಧ್ಯಕ್ಷರುಗಳು ಏನೋ ಬೋರ್ಡ್ ಚೇರ್ಮನ್ಸ್ ಇರ್ತವೆ, ಅಂಥದ್ರಲ್ಲಿ ಖಂಡಿತ ಯಾವುದ್ರಲ್ಲಿ ಅದರಲ್ಲಿ ಅಕಾಮಿಡೇಟ್ ಅವ್ರು ಮಾಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಕೂಡ ಅವ್ರಿಗೆ ಒಂದು ಪಕ್ಷದಲ್ಲಿ ಒಳ್ಳೆಯ ಒಂದು ಬೋರ್ಡ್ ಚೇರ್ಮನ್ ಇರ್ಬೋದು, MLC ಆಗ್ಬೋದು, ಅಂಥದಕ್ಕೆ ಏನಾದ್ರು ಅನುಕೂಲ ಬೇಕು ಅಂದರೆ ಪುಟ್ಟವಂಜನಪ್ಪನವ್ರಿಗೆ ನಾನು ಕೂಡ DK ಅಣ್ಣವ್ರಿಗೆ ಹೇಳಿದ್ದೀನಿ, DK ಶಿವಕುಮಾರ್ ಅವ್ರಿಗೆ ಖಂಡಿತ ಮಾಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ. ಪಕ್ಷದಿಂದ ನನಗೊಂದು ಇನ್ಸ್ಟ್ರಕ್ಷನ್ಸು ಕೊಟ್ಟಿದ್ದಾರೆ. ನಾನು ಯಾಕೆಂದರೆ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ತತ್ವ ಸಿದ್ಧಾಂತಗಳಿದ್ದಾವೆ. ಯಾರೇ ಅಫಿಷಿಯಲ್ ಕ್ಯಾಂಡಿಡೇಟ್ ಆಗಿರಲಿ, ಅವರು ಇನ್ಆಕ್ಟಿವ್ ಆಗಿದ್ದರೆ ಮಾತ್ರ ಬೇರೆಯವ್ರಿಗೆ ಅವಕಾಶ ಸಿಗುತ್ತೆ. ಇಲ್ಲ ಅಂತಂದರೆ ಖಂಡಿತವಾಗಿ ಪಕ್ಷದಲ್ಲಿ ಆಕ್ಟಿವ್ ಆಗಿರೋಂಥವ್ರು ನಮ್ಮವ್ರು ಯಾರಿದ್ದಾರೆ ಅವ್ರಿಗೆ ಫಸ್ಟು B ಫಾರಮ್ ಕೊಡುವಂಥದ್ದು ಪದ್ಧತಿ ಕೂಡ. ಹಂಗಾಗಿ ನನಗೂ ಹೇಳಿದ್ದಾರೆ, ಪರ್ಸ್ನಲಾಗೂ ಹೇಳಿದ್ದಾರೆ, ಬರುವಂಥ ಸ್ಥಳೀಯ ಚುನಾವಣೆಗಳಿರ್ಬೋದು, ಯಾವುದೇ ಒಂದು ಚುನಾವಣೆಗಳಿರಲಿ ನಿನ್ನ ನೇತೃತ್ವದಲ್ಲೇ ಅದನ್ನು ಎದುರಿಸಬೇಕು, ಹೆಚ್ಚಿನ ಸೀಟುಗಳು ನಮ್ಮದೇ ಗೆಲ್ಲೋಂಗೆ ಆಗಬೇಕು. ಈಗ ಎಕ್ಸಾಂಪಲ್ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಗಳು ಅವಧಿ ಮುಗಿದಿದೆ. ಈಗ ಅದು ಕೂಡ ಹತ್ತಿರದಲ್ಲೇ ಸದ್ಯದಲ್ಲೇ ಗ್ರಾಮ ಪಂಚಾಯತ್ ಚುನಾವಣೆಗಳು ಬರ್ತಾಯಿದೆ, ZPTPಗಳು ಬರ್ತಾಯಿದೆ, ಈಗ ನಗರದಲ್ಲಿ ನಗರಸಭಾ ಚುನಾವಣೆಗಳು ಬರ್ತಾ ಇದೆ, ಡೈರಿ ಎಲೆಕ್ಷನ್ಗಳಿದೆ. ಇವೆಲ್ಲವನ್ನು ನೀನು ನೇತೃತ್ವದಲ್ಲಿ ನಿರ್ವಹಿಸಬೇಕು ಅಂತ ನಮ್ಮ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ನು ಕೊಟ್ಟಿದ್ದಾರೆ. ನನಗೆ ಮುಂದೆ ಬರುವಂಥ 2028ರ ಚುನಾವಣೆನ ಗಮನದಲ್ಲಿ ಇಟ್ಕೊಂಡು ನಿನಗೆ ವರ್ಕ್ ಮಾಡಲೇಬೇಕು, ಇದರಲ್ಲಿ ಗೆಲ್ಲಲೇಬೇಕು ಅಂತ ಸ್ಟ್ರಿಕ್ಟ್ಲಿ ನನಗೆ ಒಂದು ಡೈರೆಕ್ಷನ್ಸು ಕೂಡ ಕೊಟ್ಟಿದ್ದಾರೆ. ನಾನು ಕೂಡ ಈ ಕ್ವಶನ್ನ ಕೇಳಿದ್ದೀನಿ. ಪುಟ್ಟವಂಜನಪ್ಪ ಅವ್ರಿಗೂ ಕೂಡ ಕೆಲಸ ಮಾಡೋಕ್ಕೆ ಹೇಳಿದ್ದೀನಿ, ಮಾಡ್ತಾಯಿದ್ದಾರೆ ಹೆಂಗೆ ಅಂತಂದಾಗ ಅವ್ರು ಹೇಳಿದ್ದಾರೆ, ಮುಂದೆ ನಮ್ಮ ಪಕ್ಷದಲ್ಲಿ ಖಂಡಿತ ಅವ್ರಿಗೆ ಅವಕಾಶ ಮಾಡಿಕೊಡೋಣ. ಈ ಸಾರಿ ಏನಿದೆಯೋ 2028ಕ್ಕೆ ನೀನೇ ಅಭ್ಯರ್ಥಿ, ಖಂಡಿತ ನಿನಗೆ ಟಿಕೆಟ್ ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನಾನು ಚುನಾವಣೆಯಲ್ಲಿ ಕೆಲಸ ಮಾಡೋಕ್ಕೆ ನಾನು ಡೈರೆಕ್ಷನ್ಸು ಕೊಟ್ಟಿದ್ದಾರೆ. ಪುಟ್ಟವಂಜನಪ್ಪನವ್ರು ಬಂದಿದ್ದಾರೆ, ಅವ್ರನ್ನ ಬಂದು ನಮಗೆ ಸಪೋರ್ಟ್ ಮಾಡಿದ್ದಾರೆ. MP ಚುನಾವಣೆಯಲ್ಲೂ ಖಂಡಿತ MLA ಎಲೆಕ್ಷನ್ಗೂ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಪಕ್ಷಕ್ಕೆ ಸೇರಿದ್ದಾರೆ ಮತ್ತು ಅವ್ರು ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡೋಂಥ ಒಂದು ಖಂಡಿತ ಅವಕಾಶ ಇರೋದಿಲ್ಲ. ಯಾಕಂತಂದರೆ ಅವರು ಪಕ್ಷಕ್ಕೆ ಬಂದು ಮತ್ತೆ ಹಿಂದೆ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಅವರು ಒಟ್ಟಿಗೆ ಇರ್ತಾರೆ. ಅವರು ಖಂಡಿತ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆ ಸ್ಥಾನಮಾನಗಳನ್ನ ಕೊಡುವಂಥ ಕೆಲಸ ಪಕ್ಷದ ಅಧ್ಯಕ್ಷರು ಮಾಡ್ತಾರೆ. ನಾನು ಕೂಡ ಅವ್ರ ಒಟ್ಟಿಗೆ ಇದ್ದು ಅವರಿಗೆ ಒಳ್ಳೆಯ ಅವಕಾಶಗಳನ್ನ ಕಲ್ಪಿಸ್ಕೊಡೋದಕ್ಕೆ ನಾನು ಕೂಡ ಸಪೋರ್ಟ್ ಆಗಿರ್ತೀನಿ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳೇ ಒಂದು ದೊಡ್ಡ ಸ್ಥಾನ ಇರುತ್ತೆ. ಇರಲಿ ಮಂತ್ರಿಗಳು, ನಾವು ಮಂತ್ರಿಗಳ ಹತ್ರಕ್ಕೆ ಹೋಗಿ ಯಾರ ಹತ್ರನೂ ಪಕ್ಷದಲ್ಲಿ ಅಭ್ಯರ್ಥಿಗಳ ಇದಾಗಬೇಕಾದ್ರೆ B ಫಾರಮ್ ಕೊಡಬೇಕಾದ್ರೆ ಪಕ್ಷದಲ್ಲಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಇಬ್ಬರೂ ಕೂತ್ಕೊಂಡೇ ಮಾಡ್ತಾರೆ. ಇಲ್ಲಾಂದರೆ ಪಕ್ಷದಲ್ಲಿ ನಮ್ಮ CLP ನಾಯಕರಿದ್ದಾಗ ಸಿದ್ದರಾಮಯ್ಯವರು DK ಅಣ್ಣವ್ರ ನೇತೃತ್ವದಲ್ಲೇ ಇದನ್ನು ತೀರ್ಮಾನ ಆಗ್ತಿರ್ತದೆ. ಮಂತ್ರಿಗಳು ಈಗ ನಾನು ಸೇರಿಸ್ಕೋಬೇಕು ಅಂತಂದರೆ, ಇಲ್ಲ ನಾನು ಬೇಕಾದ್ರೆ ಹೇಳಬೇಕು ಅಂತಂದರೆ 20 ಜನ ಮಂತ್ರಿಗಳು ನನ್ನ ಇದರಲ್ಲಿ ಇದ್ದಾರೆ, ಬೇಕಾದ್ರೆ ನಾನು ಹೇಳಿಸ್ಬಲ್ಲೆ. ನನಗೆ ಅದರ ಅವಶ್ಯಕತೆ ಇದ್ದರೆ ಖಂಡಿತ ಅದೇನು ಅಂತ ನಾನು ಹೇಳಬಲ್ಲೆ. ಯಾಕಂದರೆ ಇವತ್ತೆಲ್ಲ ಹಿಂದೆ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಜಿ ಅವ್ರ ಹತ್ರನೇ ಅಪ್ರಿಸಿಯೇಷನ್ ತೊಗೊಂಡು ಇಡೀ ರಾಜ್ಯದಲ್ಲೇ ಸೆಕೆಂಡ್ ಡಿಜಿಟಲ್ ಮೆಂಬರ್ಶಿಪ್ ಮಾಡಿದೆ ಅಂದ್ಬಿಟ್ಟು ಅಪ್ರಿಸಿಯೇಷನ್ ತೊಗೊಂಡು ಅವರು ಅವತ್ತು ಹೇಳಿದರು, ಒಂದು ಮಾತು ಹೇಳಿದ್ರು, ಮುಂದಿನ ದಿನಗಳಲ್ಲಿ 100% ಶಿಡ್ಲಘಟ್ಟದಿಂದ ನಿನಗೆ B ಫಾರಮ್ ಅಂತ ಹೇಳಿದರು. ಇವತ್ತು ಕೂಡ ಹೇಳ್ತಿದ್ದೀನಿ, ನಮ್ಮ ರಾಷ್ಟ್ರೀಯ ನಾಯಕರುಗಳ ನನಗೆ ಸಹಕಾರ ಇದೆ, ರಾಜ್ಯ ನಾಯಕರುಗಳ ಸಹಕಾರ ಇದೆ. 100ಕ್ಕೆ 100 ನಮಗೆ ಟಿಕೆಟ್ ಕೊಟ್ಟೇ ಕೊಡ್ತಾರೆ. ಇಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮೊನ್ನೆ ನಿಮಗೆಲ್ಲ ನೋಡಿದಂತೆ ಮಾಧ್ಯಮದವರು ಕೂಡ ಹೆಚ್ಚಿನ ಜನ ಈಗ ಬರುವಂಥದ್ದು ಅವತ್ತು ಗೊತ್ತಾಗಿದೆ. ಈಗ ಇಲ್ಲಿ ಬರುವಾಗ ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಜನ ನಮ್ಮಲ್ಲಿ ಜೊತೆಲಿದ್ದೀವಿ ಮತ್ತು ಯಾರೆಲ್ಲ ಇದ್ರಿ ಅನ್ನೋದ್ರ ಬಗ್ಗೆ ಕೂಡ ಅವ್ರಿಗೆ ಗೊತ್ತಾಗಿದೆ. ಈಗ ಇಬ್ಬರು ಅಪ್ರಿಷಿಯೇಟ್ ಮಾಡಿದ್ರು, ನಮ್ಮ CM DCM ಇಬ್ಬರು ಅಪ್ರಿಷಿಯೇಟ್ ಮಾಡಿದ್ರು. ತುಂಬ ಆಕ್ಟಿವ್ ಆಗಿದ್ದೀರಿ, ತುಂಬ ಚೆನ್ನಾಗಿ ಕೆಲಸಗಳು ನಡೀತಾ ಇದೆ. ಇಷ್ಟೆಲ್ಲ ಇದ್ದರೂ ಹೋದ ಸಾರಿ ನಿಮಗೆ ಕಾರಣಾಂತರಗಳಿಂದ ಚುನಾವಣೆಯಲ್ಲಿ ಸೋಲಾಗಿರ್ಬೋದು, ಆದರೂ ಕೂಡ ಈ ಸಾರಿ ನಿಮಗೆ ಟಿಕೆಟ್ ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಕಿವಿ ಮಾತು ಹೇಳಿದ್ದಾರೆ. ಅದರಿಂದ ಯಾವುದೇ ಥರದ ಸಂಕೋಚನೂ ಇಲ್ಲ, ಯಾವುದೇ ಸಂದೇಹನೂ ಬೇಡ. ತಿರುಗಿ ಇನ್ನೊಂದೇನೆಂದರೆ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಎಲ್ಲ ನಮ್ಮ ಕಾರ್ಯಕರ್ತರಿರ್ಬೋದು, ಮುಖಂಡರುಗಳಿರ್ಬೋದು, ಗ್ರಾಮ ಪಂಚಾಯತಿ
ಸದಸ್ಯರುಗಳಿರ್ಬೋದು, ಮಾಜಿ ಸದಸ್ಯರುಗಳಿರ್ಬೋದು, ಜುಡ್ಪಿ ಸದಸ್ಯರುಗಳಿರ್ಬೋದು, ಎಲ್ಲರೂ ಕೂಡ ನಮ್ಮೊಟ್ಟಿಗೇ ಇದ್ದಾರೆ, ನಮ್ಮ ಜೊತೆಯಲ್ಲಿದ್ದಾರೆ. ಕಾಂಗ್ರೆಸ್ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಮುಖಂಡರುಗಳು ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ನೋಡೋ ಮುಖನೇ ಯಾರನ್ನೂ ಹಾಕೋದಿಲ್ಲ. ಖಂಡಿತ ಪಕ್ಷ ಸಿದ್ಧಾಂತ ಇದೆ, ಅದ್ರ ಜೊತೆಲೇ ಒಟ್ಟಿಗೆ ಇರ್ತಾರೆ ನಮ್ಮ ಮಾತನ್ನ ಹೇಳಕ್ಕೆ ಇಷ್ಟ. 2020 ನಿಮ್ಮ ಮತ್ತು ಅವರ ಒಡನಾಟ ಕಾರ್ಯಕ್ರಮದಲ್ಲಿ ಅನೇಕ ರೀತಿಯ ಒಂದು ಗೊಂದಲಗಳನ್ನು ಕಾರ್ಯಕರ್ತರಿಗೆ ಸೃಷ್ಟಿಯಾಗ್ತದೆ. ಮುಂದೆ ಯಾವ ರೀತಿ ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ? ಈಗ ಅಲ್ಲಿ ಏನಾಗುತ್ತೆ, ಒಂದು ಪಕ್ಷದಲ್ಲಿ ಅವರು ಕೂಡ ನಾವು ಒಂದು ಬೆಳಿಬೇಕು ಅನ್ನೋ ಒಂದು ಇದಿದೆ. ಖಂಡಿತ ಅವ್ರಿಗೆ ಅದಕ್ಕೆ ಹೇಳಿದ್ನಲ್ಲ, ಈಗಾಗಲೇ ಒಂದು MLC ಇದೆ, ಇಲ್ಲ ಪಕ್ಷದಲ್ಲಿ ನಮ್ಮಲ್ಲಿ ಬೋರ್ಡ್ ಚೇರ್ಮನ್ಸ್ ಇದ್ದಾವೆ. ಅದರಲ್ಲಿ ಈ ಸಾರಿ ಅವಕಾಶಗಳು ಅವ್ರು ಕೊಟ್ಟು ಮುಂದಿನ ದಿನಗಳಲ್ಲಿ ಅವರು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಸೇರಿದ್ದಾರೆ. ಕಳೆದ ಬಾರಿ ಅವರು ಚುನಾವಣೆ ಎದುರಿಸಬೇಕಾದಾಗ ಕಾಂಗ್ರೆಸ್ ಪಕ್ಷಕ್ಕೆ ವಿರುದ್ಧವಾಗಿ ನಿಂತಿದ್ದರು. ಈ ಜನನೂ ಏನಾಗುತ್ತೆ ಅಂದರೆ, ಈಗ ನಮ್ಮ ಮನೆಯವರು ಅಂತ ಗೊತ್ತಾಗಬೇಕು ಅಂತಂದರೆ ಮನೇಲಿ ಅಳಬುರ ಆಗಬೇಕು. ಮನೇಲಿ ಅಳಬುರಾದಾಗ ಗೊತ್ತಾಗುತ್ತೆ, ವಿಶ್ವಾಸ ಬೆಳೀತದೆ. ವಿಶ್ವಾಸ ಬೆಳೆದ ನಂತರ ಜನ ಖಂಡಿತ ಅವ್ರಿಗೆ ಏನಾರು ಅವಕಾಶ ಕೊಟ್ಟರೆ ಮುಂದಿನ ಸರಿ ನೋಡೋಣ. 2028ಗೆ ಈಗ ನಾನು ಸ್ಪರ್ಧೆ ಮಾಡ್ತೀನಿ, ಅವ್ರು ನಮ್ಮೊಟ್ಟಿಗೆ ಕೆಲಸ ಮಾಡಲಿ, ಕಾಂಗ್ರೆಸ್ ಪಕ್ಷದಲ್ಲೇ ಇಂಡಿಪೆಂಡೆಂಟ್ ಆಗದೆ ಒಟ್ಟಿಗೆ ಕೆಲಸ ಮಾಡಲಿ. ಖಂಡಿತ ಅವ್ರು ಮಾಡಿದ್ದೆ ಆದರೆ ನಾನೇ ಹೇಳ್ತಿದ್ದೀನಿ, ನೆಕ್ಸ್ಟ್ ಬರೋಂಥ 2028 ಚುನಾವಣೆ ಸ್ಪರ್ಧೆಗೆ ಅವರೆಲ್ಲ ನಮ್ಗೆ ಸಹಕಾರ ಮಾಡಿದ್ದೆ ಆದರೆ ಮುಂದಿನ ಚುನಾವಣೆಗಳು ಬೇಕಾದ್ರೆ ನಾನು ತ್ಯಾಗ ಮಾಡ್ಬೇಕಾದ್ರೂ ಅವ್ರು ತ್ಯಾಗ ಮಾಡೋಕ್ಕೂ ಸಿದ್ಧ ಇರ್ತೀನಿ. ಅದನ್ನು ಪ್ರೂವ್ ಮಾಡಲಿ. ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ನಾವು ನಿಷ್ಠಾವಂತರು ಅಂತ ಖಂಡಿತವಾಗ್ಲೂ ನಮ್ಮ ಹೈಕಮಾಂಡ್ ಜೊತೆ ಚರ್ಚೆ ಮಾಡಬೇಕು, ಮುಂದೆ ಅವಕಾಶ ಕೊಡೋಂಥ ಕೆಲಸ ಬೇಕಾದ್ರೆ ಮಾಡೋದು. ಈಗ ವಿವಿಧ ಒಂದು ನಾಮನಿರ್ದೇಶಗಳ ಒಂದು ವಿಚಾರದಲ್ಲಿ ತಡೆಯಾಗಿದೆ, ಅದಕ್ಕೆ ಸುಖಾಂತ ಕಾಣತಕ್ಕಂಥ ಅವಕಾಶ ಮುಂದೆ ಆಗುತ್ತಾ ಇಲ್ಲ? ಖಂಡಿತ ಮೊನ್ನೆ ಇದ್ರ ವಿಚಾರವಾಗಿ ನಮ್ಮ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಹತ್ರ ಚರ್ಚೆ ಮಾಡಿದಾಗ ಹೇಳಿದ್ದಾರೆ, ಈಗ ಸ್ವಲ್ಪ ಈ CM ಮತ್ತು ಈ ಕ್ಯಾಬಿನೆಟ್ ರೀಶಫಲ್ ಆಗೋ ಒಂದು ಇದರಲ್ಲಿ ಎಲ್ಲ ಆ ಒಂದು ಗೊಂದಲದಲ್ಲಿ ಇದ್ದಿದ್ದರಿಂದ ಈಗ ಅದೆಲ್ಲ ಅದಕ್ಕೊಂದು ತೆರೆ ಕಂಡಿದೆ. ಹಂಗಾಗಿ ಆದ್ರೂ ಕೂಡ ಸದ್ಯದಲ್ಲೇ ಇದಕ್ಕೂ ಒಂದು ತೆರೆ ಖಂಡಿತವಾಗಿ ಎಳಿತೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ದೇವರಮಳ್ಳೂರು ಜಾತ್ರಾ ಮಹೋತ್ಸವದಲ್ಲಿ ಇವತ್ತು ಎಲ್ಲ ನಮ್ಮ ಭಕ್ತಾದಿಗಳು ಒಟ್ಟಿಗೆ ನಾವು ಕೂಡ ಭಾಗಿಯಾಗಿದ್ವಿ, ಎಲ್ಲ ನಮ್ಮ ಮುಖಂಡರುಗಳು ಜೊತೆಯಲ್ಲಿ. ಇವತ್ತು ಬ್ರಹ್ಮರಥೋತ್ಸವದಲ್ಲಿ ಭಾಗಿಯಾಗಿ ವರ್ಷ ಪ್ರತೀತಿಯಂತೆ ಮಳ್ಳೂರಂಬ ದೇವಿಯ ಒಂದು ಸೇವೆಯಲ್ಲಿ ತೊಡಗಿ ಆ ಪೂಜೆ ಸಲ್ಲಿಸಿ ಎಲ್ಲ ನಮ್ಮ ಕೋರಿಕೆಗಳೇನಿದೆಯೋ ಆ ತಾಯಿಯಲ್ಲಿ ಹರಕೆ ರೂಪದಲ್ಲಿ ಸಲ್ಲಿಸಿ, ಆ ಹರಕೆ ಏನಪ್ಪ ಅಂತಂದರೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಹೆಚ್ಚಿನ ಜನ ರೈತಾಪಿ ವರ್ಗನೆ ಕೂಡಿರೋದ್ರಿಂದ ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ, ಈಗೇನು ಆರ್ಥಿಕವಾಗಿ ಸದೃಢವಾಗಿದ್ದಾರೆ ಅದು 100 ಪಟ್ಟು ಹೆಚ್ಚಿಗೆ ಆರ್ಥಿಕವಾಗಿ ಸದೃಢವಾಗಿರಲಿ ಅಂತ ತಾಯಿಯಲ್ಲಿ ಮೊರೆ ಇಡ್ತಾ ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ ಒಳ್ಳೆ ಉದ್ಯೋಗಾವಕಾಶಗಳು ದೊರಕಿಸ್ಕೊಡಿ ತಾಯಿ ಅಂತ ಕೇಳಿದ್ದೀವಿ. ಅದೇ ರೀತಿ ಎಲ್ಲ ವರ್ಗದ ಜನಾಂಗಕ್ಕೂ ಕೂಡ ಆ ತಾಯಿ ಆರ್ಥಿಕವಾಗಿ ಸದೃಢವಾಗಿಟ್ಟು ಒಳ್ಳೆ ಆಯಸ್ಸು ಆರೋಗ್ಯಗಳನ್ನ ಕೊಟ್ಟು ಸುಖ ಶಾಂತಿ ನೆಮ್ಮದಿಗಳನ್ನ ಕೊಡ್ತಾ ಒಳ್ಳೆ ಅಭಿವೃದ್ಧಿಯತ್ತ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಮುಂದುವರಿಲಿ ಅಂತ ತಾಯಿಯಲ್ಲಿ ಮೊರೆ ಇಟ್ಟಿದ್ದೀವಿ. ಖಂಡಿತ ತಾಯಿ ಕೋರಿಕೆಯನ್ನು ಈಡೇರಿಸ್ತಾರೆ ಅನ್ನೋ ನಂಬಿಕೆ ಇದೆ. ಅದೇ ರೀತಿ ಮುಂದಿನ ವರ್ಷ ಬಂದು ಆ ತೇರಿಗೆ ಬಾಳೆಹಣ್ಣು ಹಾಕೋದ್ರ ಮುಖಾಂತರ ನಮ್ಮ ಕೋರಿಕೆಗಳನ್ನೇನಿದೆಯೋ ಮತ್ತಷ್ಟು ಆ ಕೋರಿಕೆಗಳನ್ನ ತಾಯಿಯಲ್ಲಿ ಇಡ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತೆಲ್ಲ ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿ ಏನೆಲ್ಲ ಕೋರಿಕೆ ಇಟ್ಟಿದ್ದಾರೆ ತಾಯಿ ಹತ್ರ, ಎಲ್ರಿಗೂ ಆ ತಾಯಿ ಒಳ್ಳೇದು ಮಾಡಲಿ, ಆ ಕೋರಿಕೆಗಳನ್ನ ಈಡೇರಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ.